ಒಂದು ಸುಂದರವಾದ ಹಸಿರು ಬೆಟ್ಟಗಳ ಮಧ್ಯೆ ಚಿಕ್ಕ ನದಿಯ ತೀರದಲ್ಲಿ ಇರುವ ಸಿದ್ದಾಪುರ ಎನ್ನುವ ಹಳ್ಳಿ. ಇಲ್ಲಿ ಜನರು ಪರಸ್ಪರ ಸಹಕಾರ, ಒಟ್ಟಾಗಿ ಸರಳವಾಗಿ ಸಹಾಯದ ಮನೋಭಾವದಿಂದ ಬದುಕುತ್ತಿದ್ದರು. ರೈತರು ಬೆಳಿಗ್ಗೆಯಿಂದಲೇ ಹೊಲಕ್ಕೆ ತೆರಳುತ್ತಿದ್ದರು. ಕೆಲವರು ಎತ್ತಿನ ಗಾಡಿಯಲ್ಲಿ ಧಾನ್ಯ ಹೊತ್ತೊಯ್ಯುತ್ತಿದ್ದರು, ಕೆಲವರು ನದಿಯ ತೀರದಲ್ಲಿ ಕೆಲಸ ಮಾಡುತ್ತಿದ್ದರು. ಜನರ ಮನಸ್ಸಿನಲ್ಲಿ ಕರುಣೆ, ದೇವರ ಭಜನೆಯ ಸವಿನಾದ ಮತ್ತು ಒಗ್ಗಟ್ಟಿನ ಮನೋಭಾವ ಈ ಹಳ್ಳಿಯ ನಿಜವಾದ ಶಕ್ತಿಯಾಗಿತ್ತು. ಈ ಹಳ್ಳಿಯ ಜನರ ಮಧ್ಯೆ ರಾಮಯ್ಯ ಎಂಬ ಸರಳ, ಧಾರ್ಮಿಕ ರೈತನಿದ್ದ. ಅವನು ಬಡವನಾದರೂ ಹೃದಯದಿಂದ ತುಂಬಾ ಶ್ರೀಮಂತ. ಎಲ್ಲ ಕೆಲಸದಲ್ಲೂ ದೇವರ ನಾಮವನ್ನು ಉಚ್ಚರಿಸುತ್ತಾ ದೇವರು ಏನ್ ಮಾಡುತ್ತಾನೋ ಅದು ಒಳ್ಳೆಯದಕ್ಕಾಗಿಯೇ ಅಂದುಕೊಂಡು ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ಸೀತಮ್ಮ ಮೃದು ಸ್ವಭಾವ, ಸದಾ ಸಹಾಯ ಮಾಡುವ ದಯಾಳು ಮಹಿಳೆ. ರಾಮಯ್ಯನ ಬಳಿ ಒಂದು ಹಾಲು ಕೊಡುವ ಹಸು ಇತ್ತು. ಪ್ರೀತಿಯಿಂದ ತನ್ನ ಹಸುವನ್ನು ಗೋಮತಿ ಎಂದು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ. ರಾಮಯ್ಯ, ಇಂದು ಹೊಲಕ್ಕೆ ಹೋಗಿ ಮಧ್ಯಾಹ್ನಕ್ಕಿಂತ ಮುಂಚೆ ಬಾ. ಹಸುವಿಗೆ ಔಷಧಿ ಹಾಕಬೇಕು ಅಲ್ವಾ? ಗೊತ್ತು ಸೀತಮ್ಮ, ನಾನು ಗಮನಿಸಿದ್ದೆ. ಹಸು ತುಂಬಾ ದುರ್ಬಲವಾಗಿದೆ, ಸರಿಯಾಗಿ ಊಟ ತಿಂತಿಲ್ಲ. ದೇವರ ಕೃಪೆ ಇದ್ದರೆ ಅದು ಕೂಡ ಹುಷಾರ್ ಆಗುತ್ತೆ. ನಿನ್ನ ದೇವರ ಮಾತು ಕೇಳಿದ್ರೆ ನನಗೆ ಭಯ ಆಗತ್ತೆ. ಯಾವಾಗಲೂ ದೇವರು ನೋಡ್ಕೊಳ್ತಾನೆ, ದೇವರು ಮಾಡ್ತಾನೆ ಅಂತ ಹೇಳ್ತೀಯ. ಕೆಲವೊಮ್ಮೆ ಕೆಲಸ ನಾವೇ ಮಾಡ್ಬೇಕು ಅಲ್ವಾ? ದೇವರ ಜೊತೆಗೆ ಸ್ವಲ್ಪ ಸೀತಮ್ಮನ ಮಾತು ಕೇಳಬೇಕು. ದೇವರು ಕೂಡ ನಿನ್ನ ಮಾತು ಕೇಳ್ತಾನೆ ಇರಬೇಕು, ಏಕೆಂದರೆ ನನ್ನ ಬದುಕಿನ ದೇವರಂತಿರುವೆ ನೀನೇ. ಈ ಹಸು ನನ್ನ ಜೀವನ ದೇವತೆ. ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ, ನೀನು ಮಗುವನ್ನು ಶಾಲೆಯಿಂದ ಕರೆದುಕೊಂಡು ಬಾ. ಹೀಗೆ ಇಬ್ಬರು ನಗುತ್ತ ತಮ್ಮ ಜೀವನವನ್ನು ಸಂತೋಷದಿಂದ ನಡೆಸುತ್ತಿದ್ದರು. ಆದರೆ ಒಂದು ದಿನ ಅವರ ಬದುಕು ತಲೆಕೆಳಗಾಗಿ ಬದಲಾಗಿತ್ತು. ಆಕಾಶ ನಿಧಾನವಾಗಿ ಕತ್ತಲಾಗುತ್ತಾ ಹೋಯಿತು. ಮಳೆ ಹನಿಗಳು ಪ್ರಾರಂಭದಲ್ಲಿ ಸೌಮ್ಯವಾಗಿದ್ದವು, ಆದರೆ ದೇವರ ಯೋಜನೆ ಆಳದಲ್ಲಿತ್ತು. ಪ್ರಕೃತಿಯ ಶಾಂತಿ ಕೆಲವೇ ಕ್ಷಣದಲ್ಲಿ ಅಶಾಂತಿಯಾಗಿ ಮಾರ್ಪಟ್ಟಿತು. ಮಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಓ ರಾಮಯ್ಯ, ನದಿ ತುಂಬಿಕೊಂಡಿದೆ. ಎಲ್ಲ ಹಸು ಮೇಕೆಗಳನ್ನು ಬೆಟ್ಟದತ್ತ ಕರೆದೊಯ್ಯೋಣ. ಬಾ ಸೀತಮ್ಮ, ಗೋಮತಿಯನ್ನು ಹಿಡಿದು ಹೋಗೋಣ. ದೇವರೇ ಕಾಪಾಡು, ಮಳೆ ತೀವ್ರವಾಗಿದೆ, ಬನ್ನಿ ಬೇಗ ಹೋಗೋಣ. ಸ್ವಲ್ಪ ಸಮಯದಲ್ಲಿ ನೀರು ಸಂಪೂರ್ಣ ಹಳ್ಳಿಯನ್ನು ಆವರಿಸಲು ಪ್ರಾರಂಭಿಸಿತು. ರಾಮಯ್ಯ ಹಸುವನ್ನು ಹಿಡಿದು ಸಾಗುತ್ತಾನೆ. ಸೀತಮ್ಮ ಹಿಂದಿನಿಂದ ಮಗ ಚಂದ್ರು ಹಿಡಿದು ಬರುತ್ತಾಳೆ. ಭಯದಿಂದ ಹಸು ಕಾಲು ಜಾರಿ ಬಿದ್ದೋಗಿತು. ರಾಮಯ್ಯ ಅಂಚಿನಿಂದ ಹಿಡಿಯಲು ಪ್ರಯತ್ನಿಸುತ್ತಾನೆ, ಆದರೆ ಹಸು ನೀರಿನ ಹೊಳೆಯಲ್ಲೇ ಕಾಣೆಯಾಗುತ್ತದೆ. ಮಾರನೇ ದಿನವೂ ಮಳೆ ನಿಂತಿರಲಿಲ್ಲ, ಆದರೆ ನದಿ ಶಾಂತವಾಗಿದೆ. ಮನೆಗಳು, ಬೆಳೆಗಳು ಹಾಳಾದವು. ಬದುಕು ಅದೂ ದೇವರ ಕೃಪೆಯಿಂದ ಉಳಿದಿತ್ತು. ಬೆಟ್ಟದಿಂದ ಹಳ್ಳಿಯವರು ತಮ್ಮ ಹಳ್ಳಿಗೆ ಹಿಂತಿರುಗಿದರು. ಪುನಃ ಮನೆಗಳನ್ನು ಶುದ್ಧ ಮಾಡುತ್ತಿದ್ದಾರೆ. ಮಳೆ ತಗ್ಗಿದ ನಂತರ ಎಲ್ಲರೂ ತಮ್ಮ ನಷ್ಟ ಎಣಿಸುತ್ತಿದ್ದರು. ರಾಮಯ್ಯನ ಮನೆಯಲ್ಲಿ ಖಾಲಿತನ, ಶಾಂತಿ, ದೇವರ ನಂಬಿಕೆ ಮಾತ್ರ ಉಳಿದಿತ್ತು. ನಮ್ಮ ಗೋಮತಿ ಹೋಗಿಬಿಟ್ಟಳು. ನಮ್ಮ ಕುಟುಂಬದ ಜೀವವೇ ಹೋಗಿಬಿಟ್ಟಿತು ರಾಮಯ್ಯ. ಅವಳು ದೇವರ ಕೊಡುಗೆ. ದೇವರಿಗೆ ಹಿಂತಿರುಗಿ ಬಿಟ್ಟಳು. ಗೋಮತಿಯನ್ನು ದೇವರು ಕಾಪಾಡಲಿಲ್ಲ, ಆದರೆ ನಮ್ಮ ಜೀವ ಉಳಿಸಿದೆ. ಪ್ರವಾಹದ ಸುದ್ದಿ ಅರಮನೆಗೂ ತಲುಪಿತು. ಜನರ ಕಷ್ಟ ನೋಡಿ ರಾಜನ ಮನಸ್ಸು ಕಲುಕಿತು. ಮಂತ್ರಿಗಳೇ, ನನ್ನ ರಾಜ್ಯದ ಜನರು ಕಷ್ಟದಲ್ಲಿದ್ದಾರೆ. ದೇವರು ಕೋಪಗೊಂಡಂತೆ ಕಾಣುತ್ತದೆ. ನಾವು ಮೌನವಾಗಿ ಕೂರಬಾರದು. ಯಾರು ಮನೆ ಹಸು ಕಳೆದುಕೊಂಡಿದ್ದರೂ ಅವರಿಗೆ ನಷ್ಟಪೂರಕ ಹಣ ನೀಡಬೇಕು. ಆದರೆ ಜನರ ಸುರಕ್ಷತೆಗೆ ಹತ್ತಿರದ ಹಳ್ಳಿಗಳ ಸಹಾಯವೂ ಬೇಕು. ಹೀಗಾಗಿ ಪ್ರತಿ ಮನೆಯೊಬ್ಬ ಯುವಕನನ್ನು ಸೇನೆಗೆ ಕಳುಹಿಸಬೇಕು. ಇದು ನನ್ನ ಆಜ್ಞೆ. ಪ್ರಿಯ ಪ್ರಜೆಯೇ, ರಾಜನಿಗೆ ಅರಿವಾಗಿದೆ. ಹಲವು ಹಸುಗಳು ಸತ್ತು ಹೋಗಿವೆ, ಮನೆ ಬೆಳೆಗಳು ಹಾಳಾಗಿವೆ. ಯಾರ ಹಸು ಸತ್ತು ಹೋಗಿದೆಯೋ ಅವರಿಗೆ ರಾಜರಿಂದ ಪರಿಹಾರ ನೀಡಲಾಗುವುದು. ಹಾಗೆಯೇ ಹಳ್ಳಿಯ ಪ್ರತಿಯೊಬ್ಬರ ಮಗನನ್ನು ರಾಜರ ಸೇನೆಯ ತರಬೇತಿಗೆ ಕಳುಹಿಸಬೇಕು. ಸೇನೆಯ ಅಧಿಕಾರಿಗಳು ಹಳ್ಳಿಗೆ ಬಂದು ಯುವಕರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ರಾಮಯ್ಯನ ಮಗ ಕಾಲು ಜಾರಿ ಬಿದ್ದಿದ್ದ. ಗಾಯದ ಕಾರಣದಿಂದ ಚಂದ್ರು ಸೈನ್ಯಕ್ಕೆ ಹೋಗದೆ ಉಳಿದ ಇತರ ಯುವಕರು ಹೋದರು, ಆದರೆ ಹಿಂತಿರುಗಲಿಲ್ಲ.
ರಾಮಯ್ಯನ ಮಗ ಬದುಕಿ ಉಳಿದ. ನಾನು ಹಸುವನ್ನು ಕಳೆದುಕೊಂಡೆ, ಆದರೆ ದೇವರು ನಮ್ಮ ಮಗನನ್ನು ಕಾಪಾಡಿದ. ನಾವು ಕೆಲವೊಮ್ಮೆ ದುರಾದೃಷ್ಟವೆಂದುಕೊಳ್ಳುವ ಘಟನೆಗಳು ನಮ್ಮ ಜೀವನದ ದೊಡ್ಡ ರಕ್ಷಣೆಯಾಗುತ್ತವೆ. ದೇವರು ಏನೇ ಮಾಡುತ್ತಾನೋ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ನಂಬಿಕೆ ಮುಖ್ಯ. ಒಂದು ಸುಂದರವಾದ ಸರೋವರ, ಶಾಂತವಾದ ಹಕ್ಕಿಗಳ ಶಬ್ದ, ಹೂಗಳ ಸುಗಂಧದಿಂದ ತುಂಬಿದ್ದ ಅರಣ್ಯದಲ್ಲಿ ಬೆಳಿಗ್ಗೆ ತಾಯಿ ಬಾತುಕೋಳಿ ತನ್ನ ಪುಟ್ಟ ಬಾತುಕೋಳಿಗಳನ್ನು ಕರೆದುಕೊಂಡು ಸರೋವರದ ಕಡೆ ನಡೆಯುತ್ತಿದ್ದಳು. ಪುಟ್ಟ ಬಾತುಕೋಳಿಗಳು ತಮ್ಮ ತಾಯಿಯನ್ನು ಹಿಂಬಾಲಿಸುತ್ತಾ ದಾರಿಯುದ್ದಕ್ಕೂ ಖುಷಿಯಿಂದ ನಾಟ್ಯ ಮಾಡುತ್ತಾ ಸಂತೋಷದಿಂದ ಹೋಗುತ್ತಿದ್ದವು. ಅಷ್ಟರಲ್ಲಿ ತಾಯಿ ಬಾತುಕೋಳಿ ದೂರದಲ್ಲಿ ಒಂದು ನರಿಯನ್ನು ಗಮನಿಸಿತು. ಅವಳ ಹೃದಯ ಕಳವಳದಿಂದ ತಕ್ಷಣ ಅವಳು ಕೂಗಿದಳು, ಮಕ್ಕಳೇ, ಬೇಗನೆ ಸರೋವರದೊಳಗೆ ಹೋಗಿ, ಅಲ್ಲಿ ಒಂದು ನರಿ ಇದೆ. ಪುಟ್ಟ ಬಾತುಕೋಳಿಗಳು ತಾಯಿಯ ಮಾತು ಕೇಳಿ ವೇಗವಾಗಿ ನೀರಿನತ್ತ ಓಡಿದವು. ತಾಯಿ ಬಾತುಕೋಳಿ ನಿಂತುಕೊಂಡು ಯೋಚಿಸಿತು. ನರಿಯನ್ನು ಹೇಗೆ ತಪ್ಪಿಸಬೇಕು? ಅವಳು ತಕ್ಷಣ ಧೈರ್ಯದಿಂದ ಒಪ್ಪಯ ಮಾಡಿತು. ತನ್ನ ಒಂದು ರೆಕ್ಕೆಯನ್ನು ನೆಲದ ಮೇಲೆ ಎಳೆದುಕೊಂಡು ಗಾಯಗೊಂಡಂತೆ ನಡೆದು ನರಿಯ ಗಮನ ಸೆಳೆದಳು. ನರಿ ಅವಳನ್ನು ನೋಡಿ ಸಂತೋಷಪಟ್ಟಿತು. ಆಹಾ, ಈ ಬಾತುಕೋಳಿ ಗಾಯಗೊಂಡಿದ್ದಾಳೆ, ಸುಲಭದ ಆಹಾರ ಸಿಕ್ಕಿತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಿತು. ಬಾತುಕೋಳಿ ಕೂಡ ಓಡತೊಡಗಿದಳು, ಆದರೆ ಸರೋವರದ ವಿರುದ್ಧ ದಿಕ್ಕಿಗೆ. ನರಿಯು ಅವಳನ್ನು ಹಿಂಬಾಲಿಸುತ್ತಾ ಹೋಯಿತು. ಈ ಸಮಯದಲ್ಲಿ ಪುಟ್ಟ ಬಾತುಕೋಳಿಗಳು ಸುರಕ್ಷಿತವಾಗಿ ಸರೋವರವನ್ನು ತಲುಪಿದವು. ತಾಯಿ ಬಾತುಕೋಳಿ ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಗಾಳಿಯಲ್ಲಿ ಹಾರಿದಳು. ನರಿ ಬೆಚ್ಚಿ ಬಿದ್ದನು. ಅವಳು ಗಾಯಗೊಂಡಿಲ್ಲವೆಂದು ತಿಳಿದಾಗ ಅವನಿಗೆ ಮೋಸವಾದ ಅನುಭವವಾಯಿತು. ನಿರಾಶೆಯಿಂದ ಸರೋವರದ ದಡದಲ್ಲಿ ನಿಂತು ನೋಡುತ್ತಿದ್ದನು. ತಾಯಿ ಬಾತುಕೋಳಿ ಸರೋವರದಲ್ಲಿ ತನ್ನ ಪುಟ್ಟ ಬಾತುಕೋಳಿಗಳ ಜೊತೆಗೆ ಸಂತೋಷದಿಂದ ಈಜಿಕೊಂಡು ತನ್ನ ಮಕ್ಕಳನ್ನು ರಕ್ಷಿಸುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.